ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಇವತ್ತು ನಾನು ಬೆಳಗ್ಗೆ 9 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ ಮಕ್ಕಳು ಸ್ಕೂಲಿಗೆ ಹೊರಟರು, ಮತ್ತು ನಮ್ಮ ಯಜಮಾನ್ರಿಗೂ ಕೂಡ ಇವತ್ತು ಮೀಟಿಂಗ್ ಇದ್ದಿದ್ದರಿಂದ ಅವರೂ ಕೂಡ ಬೇಗನೆ ಹೋದರು. ಇಂಚರನ್ನು ಸ್ಕೂಲಿಗೆ ಬಿಟ್ಟು ಇವಾಗ ಅವರು ಮೀಟಿಂಗ್ ಹೋಗ್ಬೇಕಲ್ವ, ಹಾಗೇ ಅಲ್ಲೇ ಸ್ಕೂಲಿಗೆ ಬಿಟ್ಟು ಅಂದವೇ ಅವರು ಕೂಡ ಹೋಗ್ತಾರೆ. ಅವ್ರು ಸ್ಕೂಲಿಗೆ ಹೋದರು. ಈಗ ನಾನು ಮುದ್ದು ಇಬ್ಬರೇ ಇರೋದು. ಮುದ್ದು ಇವಾಗ ಸ್ವಲ್ಪ ಹೊತ್ತಲ್ಲಿ ಎದ್ದು ಇಲ್ಲಿ ತೋರಿಸ್ತೀನಿ. ಏನು ಮಾಡ್ತಾ ಇದೀಯಾ ಮುದ್ದು? ಏನು ಮಾಡ್ತಾ ಇದೀಯಾ? ಏನು ನೋಡ್ತಾ ಇದೀಯಾ? ಹಾಂ, ಅವನು ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಎದ್ದ. ಇವತ್ತು ಅವನ ಸ್ಕೂಲ್ ಹತ್ರ ಏನು ಕಳಿಸ್ತಿಲ್ಲ. ಹೊರಗಡೆ ಅಂತೂ ಫುಲ್ಲು ಮಳೆ ಅಂದರೆ ಜೋರು ಮಳೆ ಏನಿಲ್ಲ, ಸಿಬ್ಬು ಫುಲ್ಲು ಮೋಡ ಆಗಿದೆ. ಮನೆ ಒಳಗಡೆ ಸ್ವಲ್ಪ ಕತ್ಲೆ ಥರ ಅನಿಸ್ತಾ ಇದೆ, ಅಷ್ಟು ಮೋಡ. ಲೈಟಾಗಿ ಪಿರಿ ಅಂತ ಮಳೆ ಬರ್ತಾಯಿದೆ. ಮತ್ತು ಈ ಮಳೆ ಬಂದರೆ ಏನು ಟೆನ್ಷನು ಅಂತ ಹೇಳಿದ್ರೆ, ಬಟ್ಟೆಗಳು ಹೇಗೆ ಒಣಗಿಸೋದು, ಸ್ಕೂಲ್ ಯೂನಿಫಾರ್ಮ್ಗಳು ಹೇಗೆ ಒಣಗಿಸೋದು. ಈ ಮಳೆಯಲ್ಲೂ ಸ್ಕೂಲ್ಗಳಿಗಂತೂ ಈ ಸಲ ರಜೆ ಕೊಟ್ಟಿಲ್ಲ. ಅಂದರೆ ಜೋರು ಮಳೆ ಏನಿಲ್ಲ ಅಲ್ವಾ, ಹಂಗಾಗಿ ರಜೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಬಟ್ ಯೂನಿಫಾರ್ಮ್ ಎಲ್ಲ ಹೆಂಗೆ ಒಣಗಿಸೋದು ಅಂತ ನನಗೆ ಟೆನ್ಷನ್ ಆಗೋಗ್ಬಿಟ್ಟಿದೆ. ಮಳೇಲಿ ಒಗ್ದಾಕಿದ್ರೂ ಒಣಗಲ್ಲ, ಜಾಗ ಇಲ್ಲ ನಮಗೆ ಇಲ್ಲಿ ಮೇಲ್ಗಡೆ ಎಲ್ಲೂ ಒಣಗ್ಸೋಕ್ಕೆ. ಅಂದರೆ ಬಿಸಿಲಿಗೆ ಒಣಗಿಸ್ಬೋದು ಅಷ್ಟು ಬಿಟ್ಟರೆ, ಮಳೆಗೆಲ್ಲ ನೆನೆಯುತ್ತೆ ಬಟ್ಟೆ. ಏನು ಮಾಡೋದು ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಾವಿಬ್ಬರು ಇದ್ದೀವಿ ಇವಾಗ ಸದ್ಯಕ್ಕೆ. ಇವತ್ತು ಮಕ್ಕಳಿಗೆ ಬೆಳಗ್ಗೆ ಗೀ ರೈಸ್ ಮಾಡಿಕೊಟ್ಟಿದ್ದೆ ವಾಕ್ಸ್ಗೆ. ನೈಟು ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡಿದ್ದೆ, ಅದರದ್ದೇ ಸ್ವಲ್ಪ ಗ್ರೇವಿ ಇತ್ತು. ಹಾಗಾಗಿ ಇವಾಗ ಗೀ ರೈಸ್ ಮಾಡಿಕೊಟ್ಟಿದ್ದೀನಿ. ಅದಕ್ಕೇ ಇವಾಗ ಸ್ವಲ್ಪ ಮನೆ ಕೆಲಸಗಳಿದೆ, ಸ್ವಲ್ಪ ಗುಡಿಸೋದು ಒರೆಸೋದು ಮಾಮೂಲಿ, ಅದನ್ನೆಲ್ಲ ಮಾಡಿ ಮಧ್ಯಾಹ್ನಕ್ಕೂ ಕೂಡ ಸಾಂಬಾರು ಮಾಡಬೇಕು. ಬನ್ನಿ ಇವಾಗ ನಮ್ಮ ಕಿಚನ್ ಯಾವ ರೀತಿಯಾಗಿದೆ ಏನು ನೋಡೋಣ. ಇಲ್ಲಿ ಪಾಪು ಚಿಂಟು ಟಿ ವಿ ನೋಡ್ತಾ ಇದ್ದಾನೆ, ಅವನು ಹಾಗೆ ನೋಡ್ಕೋತಾ ಇರಲಿ. ಇಲ್ಲಿ ಸ್ವಲ್ಪ ಗೀ ರೈಸ್ ಮಾಡಿದ್ನಲ್ಲ, ಅದು ಸ್ವಲ್ಪ ಅನ್ನ ಇದೆ, ಇನ್ನೂ ನಾನು ತಿಂದಿಲ್ಲ, ನಾನು ತಿನ್ನಬೇಕು. ಮತ್ತು ಇಲ್ಲಿ ಸ್ವಲ್ಪ ಗ್ರೇವಿ ಇದೆ. ಹಾಗೆಯೇ ಇಲ್ಲಿ ಅಕ್ಕಿ ಪಾಕೆಟ್ ತೊಗೊಂಡು ಬಂದಿದ್ರು ರಾತ್ರಿ, ಅದನ್ನು ತುಂಬಿಸ್ಬೇಕು. ಅದಕ್ಕೆ ಅಂತ ಬಾಕ್ಸ್ ತೊಳೆದಿಟ್ಟಿದ್ದೀನಿ. ಸಿಂಕಲ್ಲೂ ಕೂಡ ಸ್ವಲ್ಪ ಪಾತ್ರೆಗಳಿದೆ, ತುಂಬ ಪಾತ್ರೆಗಳೇನಿಲ್ಲ. ಇದಿಷ್ಟೇ ಇವತ್ತು. ಇದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು. ಪಾಲಕ್ ಸೊಪ್ಪಿದೆ ಸ್ವಲ್ಪ, ಇನ್ನು ಇಷ್ಟು ಸೊಪ್ಪಿದೆ. ಪಾಲಕ್ ಸೊಪ್ಪು ತರಿಸಿದೆ, ಜಾಸ್ತಿ ತಂದಿದ್ದ. ಇಷ್ಟು ಸೊಪ್ಪಿದೆ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಪಾಲಕ್ ದಾಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋನ ನಾನು ಈ ಕಡೆ ಇಟ್ಕೋತೀನಿ, ನೀಟಾಗಿ ಬೆಳಕು ಕಾಣಿಸ್ತಾ ಇಲ್ಲ. ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ವಿಡಿಯೋ ನಿಮಗೆ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ, ನೀವು ಆವಾಗಲೇ ವೀಡಿಯೋಸ್ನ ನೋಡ್ಬೋದು. ಫ್ರೆಂಡ್ಸ್, ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇವತ್ತಿನ ಕೆಲಸಗಳು ಯಾವ ರೀತಿಯಾಗಿ ಹೋಗುತ್ತೆ ಏನು ಅಂತ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಹೊರಗಡೆ ಸ್ವಲ್ಪ ವೆದರ್ನ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ನೋಡ್ತಾ ಇರ್ಬೋದು ನೀವು, ಎಷ್ಟು ಫುಲ್ಲು ಹೊರಗಡೆ ಹೋಗೋದು ಯಾವ ರೀತಿಯಪ್ಪ ಅಂತ ಅನಿಸುತ್ತೆ. ಮನೆ ಒಳಗಡೆ ಈ ಬೆಡ್ಶೀಟ್ ಕೌಚ್ ಹಾಕೊಂಡು ಮಲ್ಕೊಬಿಡೋಣ ಅಂತ ನಮಗೇನು ಹೊರಗಡೆ ಹೋಗೋಂಥದ್ದಿಲ್ಲ. ಪಾಪ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಮತ್ತು ಸ್ಕೂಲ್ ಮಕ್ಳಿಗೆ ಹೋಗೋರಿಗೆ ಈ ಚಳಿಲಿ ಸ್ಕೂಲಲ್ಲೆಲ್ಲ ತುಂಬ ಹಿಂಸೆ ಆಗುತ್ತೆ. ಇನ್ನೂ ಮಳೆ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಮಳೆ ಸದ್ಯಕ್ಕೆ ಬರ್ತಾ ಇದೆ. ಇವಾಗ ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ಒಂದು ಪಾಡಿಗೆ ಚಿಂಟು ಟಿ ವಿ ಹಾಕ್ಕೊಟ್ಟಿದ್ದೀನಿ. ಅವನಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಚಿಂಟು ಟಿ ವಿ. ರಾತ್ರಿ ಮಲ್ಕೋಬೇಕಾದ್ರೆ ಹೇಳ್ತಾ ಇರ್ತಾನೆ, ಅಮ್ಮ ನಾನು ಬೆಳಿಗ್ಗೆ ಎದ್ದಾಗ ನಂಗೆ ಚಿಂಟು ಟಿ ವಿ ಹಾಕೊಡು ಅಂತ. ಇಲ್ಲಿ ಚಿಂಟು ಟಿ ವಿ ನೋಡ್ಕೊಂಡಿದ್ದಾನೆ. ಅಷ್ಟರಲ್ಲಿ ನಾನು ಬೇಗ ಕಿಚನ್ ಕೆಲಸಗಳು ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಪಾಪು ಮಲ್ಕೊಂಡು ಟಿ ವಿ ನೋಡ್ತಾರೋ?
ಪಾತ್ರೆ ತೊಳೆದಿಟ್ಬಿಟ್ಟು ಬರ್ತೀನಿ ನಾನು. ಓಕೆನಾ? ಹ್ಞೂ, ಗುಡ್ ಬಾಯ್. ಇವಾಗ ನಾನು ಬಾಕ್ಸೆಲ್ಲ ಒರೆಸಿಟ್ಟು ಅಕ್ಕಿ ತುಂಬಿಡಬೇಕು. ಒರೆಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಡ್ರೈ ಆಗಲಿ ಅಂತ ಹೇಳಿ. ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಸಾಂಬಾರು ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇಲ್ಲಿ ಸೊಪ್ಪೆಲ್ಲ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಬೇಗನೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ. ಅಂದರೆ ಎಲ್ಲರೂ ಹೋಗಿದ್ರಲ್ಲ, ಇನ್ನೇನು ಕೆಲಸ ಇರಲಿಲ್ಲ ಮನೇಲಿ. ಇನ್ನೇನು ಕುತ್ಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಹೇಳಿ ಇಲ್ಲಿ ಸೊಪ್ಪೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ನೀರು ಕೂಡ ಇದು ಸೊಪ್ಪು ತೊಳ್ಕೊಬಿಡೋಣ ಅಂತ ಹೇಳಿ ಇಲ್ಲಿ ನೀರು ಆನ್ ಮಾಡಿದೆ. ನೀರು ಬರ್ತಾ ಇರಲಿಲ್ಲ, ನಿಂತೋಯ್ತು. ಮತ್ತೆ ನೀರು ಬಂತು. ಬಂದ್ಬಿಟ್ಟು ನೀಟಾಗೊಂದು ಈ ಥರ ಸೊಪ್ಪನ್ನ ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಡ್ಬೇಕು. ಮತ್ತು ಒಂದೊಂದು ಸಲ ಗ್ರೀನ್ ಕಲರ್ ಹುಳ ಏನಿರುತ್ತೆ ನೋಡಿ, ಅದನ್ನು ಕೂಡ ಬಂದುಬಿಟ್ಟಿರುತ್ತೆ ಸೊಪ್ಪಲ್ಲಿ. ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ತೊಳ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಟೈಮ್ಗೆ ಸಾಂಬಾರು, ಜಾಸ್ತಿ ಏನು ಬೇಕಾಗಿರಲಿಲ್ಲ. ಹಾಗಾಗಿ ಒಂದು ಟೈಮ್ಗೆ ಅಲ್ವಾ ಅಂತ ಹೇಳಿ ಸ್ವಲ್ಪ ಸೊಪ್ಪಿತ್ತು, ಅದರಲ್ಲೇ ಮಾಡ್ತಾಯಿದ್ದೀನಿ. ಈಗ 2-3 ಸಲ ಚೆನ್ನಾಗಿ ಇದನ್ನು ತೊಳ್ಕೊಂಬಿಡ್ತೀನಿ ಸೊಪ್ಪನ್ನ. ಆಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಪಾಲಕ್ ದಾಲ್ ಮಾಡೋದಕ್ಕೆ ಅಂತ ಹೇಳಿ ಪಾಲಕ್ ಸೊಪ್ಪು, ಹಾಗೆಯೇ ತೊಳೆದಿಟ್ಕೊಂಡಿರುವಂತಹ ಬೇಳೆ ಒಂದು 3/4 ಕಪ್ ಅಷ್ಟಿದೆ. ಹಾಗೆ ಅರಿಶಿನ ಪೌಡರ್, ಮತ್ತು ಒಂದು 3 ಟೊಮೆಟೊ, 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನಿವಾಗ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತೀನಿ. ನಾನಿವಾಗ ಈ ಕುಕ್ಕರ್ಗೆ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಪಾಲಕ್ ಸೊಪ್ಪು, ಹಾಗೆಯೇ ಬೇಳೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು 4-5, ಈರುಳ್ಳಿ, ಮತ್ತು ಟೊಮೆಟೊ. ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರ್ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಗೆಯೇ ಇದಕ್ಕೆ ಒಂದು ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು, ತೆಳು ಗಟ್ಟಿ ನೋಡ್ಕೊಂಡು ಇದನ್ನು ಇವಾಗ ನಾನು ಕುಕ್ಕರ್ನಲ್ಲಿ ಕುಗ್ಗಿಸ್ಕೊಂಡು ಬರ್ತೀನಿ. ಒಂದು 4-5 ವಿಷಲು. ಇದೆಲ್ಲ ಫುಲ್ಲು ನೀಟಾಗಿ ಎಲ್ಲ ಮೆತ್ತಗಾಗೋ ತನಕ ಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ಇದನ್ನು ಕೂಗಿಸ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಇದನ್ನು ಬಾಣಲಿಯಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕಿ ಬೇಯಿಸಿ ಬೇಳೆನ ಕೂಗಿಸ್ಕೊಂಡು ಅದಕ್ಕೆ ಹಾಕಿ ಮಾಡ್ತಾರೆ. ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನಾನು ತಿಳಿ ಸಾಂಬಾರು ಯಾವ ರೀತಿಯಾಗಿ ಮಾಡ್ತೀನಿ ನೋಡಿ, ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ದಾಲ್ ರೆಡಿಯಾಗಿದೆ. ನಾನು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ತೆಲುಗು ಇಲ್ಲ ಗಟ್ಟಿಗೂ ಇಲ್ಲ, ನಮಗೆ ರೈಸ್ಗಾಗಿರೋದ್ರಿಂದ ನಾನು ಸ್ವಲ್ಪ ಮೀಡಿಯಮ್ ಇದರಲ್ಲೇ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಸಾಸಿವೆ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ಇದು ಚೆನ್ನಾಗಿ ಚಿಟಪಟ ಅಂತ ಸಿಡಿಲಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇಲ್ಲಿ ಕಾಯಿ ಹೊಗೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಚಿಟಪಟ ಅಂತ ಸಿಡಿತಾ ಇದೆ ಸಾಸಿವೆ ಎಲ್ಲ. ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆಯೇ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ
ಇದಿಷ್ಟನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಇವಾಗ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಒಗ್ಗರಣೆದೆಲ್ಲ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಪಾಲಕ್ ದಾಲ್ ರೆಡಿ ಆಯಿತು. ಇವಾಗ ನಾನು ಇಲ್ಲಿ ಬಾಕ್ಸ್ಗೆ ಅಕ್ಕಿ ತುಂಬಿಸಿಡೋಣ ಅಂತ ಹೇಳಿ ಬಂದಿದ್ದೀನಿ. ಹಾಗೆಯೇ ಪಾಪು ಹೊಟ್ಟೆ ಹಸಿವಾಗ್ತಾಯಿದೆ, ನನಗೆ ತಿಂಡಿ ಹಾಕ್ಕೊಡು ಅಂತ ಕೇಳ್ತಾ ಇದ್ದ. ಅವನಿಗೂ ತಿಂಡಿ ಹಾಕ್ಕೊಟ್ಟು ಒಂದು ಕಡೆ ಕೂರಿಸಿದ್ರೆ ಅವನೇ ಕೂತ್ಕೊಂಡು ತಿಂತಾನೆ. ತಿನ್ನಿಸ್ಬೇಕು ಅನ್ನೋದೇನಿಲ್ಲ, ಅವನಿಗೂ ಕೂಡ ತಿಂಡಿ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಬಾಕ್ಸ್ಗೆ ಅಕ್ಕಿ ತುಂಬ್ಕೊಂಡ್ಬಿಡೋಣ ಅಂತ. ನಮ್ಮ ಮನೆಯವ್ರು ಇದ್ದಾಗಲೇ ಬಾಕ್ಸ್ ಎಲ್ಲ ತೊಳ್ಕೊಂಡ್ಬಿಟ್ರೆ ಅವರೇ ಬಾಕ್ಸ್ಗೆ ಹಾಕ್ಕೊಡ್ತಾರೆ. ಅವರು ಹೊರಟೋಗಿದ್ರು ಇವತ್ತು, ಬೇಗ ಮೀಟಿಂಗ್ ಇದ್ದಿದ್ದರಿಂದ ಈಗ ನಾನೇ ಎತ್ತಿದೆಲ್ಲ ಅಂತ ತುಂಬಿಸ್ಕೊಳ್ತಾ ಇದ್ದೀನಿ. ಪಾಪು ಬಂದಿಯಲ್ಲ ಅದು ಇದು ಅಂತ ಏನೋ ಕೇಳ್ತಾ ಇದ್ದ. ಇವನು ಬೆಳಗ್ಗೆ ಟೈಮ್ ಎದ್ದು ಟಿ ವಿ ನೋಡೋಣ, ಚಿಂಟು ಟಿ ವಿ ಹಾಕ್ಕೊಟ್ರೆ ಅಂತ ಹೇಳಿ ನೋಡಲ್ಲ. ಡೋರ ಹಾಕ್ಕೊಡು ಅಂತಾನೆ. ಡೋರ ಹಾಕ್ಕೊಟ್ರೆ ಡೋರ ನೋಡಲ್ಲ. ಇಲ್ಲಿ ಅಮ್ಮನ ಹತ್ರ ಬಂದು ಈ ಥರ ತೊಡೆ ಮೇಲೆ ಕೂರಿಸ್ಕೊಂಡು ಹಿಂಗೆ ಯಾವಾಗ ಮುದ್ದು ಮಾಡ್ಕೊಂಡು ಕೂತ್ಕೊಂಡಿರ್ಬೇಕು ಅಲ್ಲ ಮುದ್ದು? ಯಾಕೆ ನೀನು ಡೋರ ಹಾಕ್ಕೊಡು ಅಂತ ಕೇಳ್ದೆ ತಾನೆ? ಡೋರ ನೋಡ್ಬೇಕು ತಾನೆ? ಮತ್ತು ನನ್ನ ಹತ್ರ ಬಂದು ಕೂತ್ಕೊಂಡಿದ್ಯಾ ನೀನು? ಹಂಗೆ ನಾನು ಅಂದರೆ ನೋಡಿ ಫ್ರೆಂಡ್ಸ್, ಇವನು ಯಾವಾಗಲೂ ಬಾಯಿಗೆ ಬೆರಳು ಹಾಕ್ಕೊಳ್ತಾನೆ. ಬ್ಯಾಡ್ ಬಾಯ್ ಆ ಥರ ಎಲ್ಲ ಮಾಡ್ಬಾರ್ದು. ಬ್ಯಾಡ್ ಬಾಯ್ ಆಗಿದ್ದಾನೆ. ನಿಮ್ಮ ಮನೆಯಲ್ಲೂ ಮಕ್ಳು ಹಿಂಗೆ ಮಾಡ್ತಾರ ನೋಡಿ. ನೀನು ಬ್ಯಾಡ್ ಬಾಯ್ನಾ ಗುಡ್ ಬಾಯ್ನಾ? ಈ ಥರ ಎಲ್ಲ ಆಡಿದ್ರೆ ಬ್ಯಾಡ್ ಬಾಯ್ ಅಂತಾರೆ. ಅಪ್ಪ ನೀನು ಬ್ಯಾಡ್ ಬಾಯ್ನಾ ಗುಡ್ ಬಾಯ್ನಾ? ಅಪ್ಪ ನೀನು ಸ್ಕೂಲ್ಗೆ ಹೋಗಲ್ಲ, ನೀನು ಹೋಗಲ್ವಾ? ಹೋಗಲ್ವಾ? ಹಾಂ ಹೋಗ್ತೀಯ ತಾನೇ? ನೀನು ಓದಿ ದೊಡ್ಡವನಾದ್ಮೇಲೆ ಏನು ಕೆಲಸ ತಗೋತೀಯಪ್ಪ? JCP ತಗೋತಾನೆ ಅವನು. ಓದಿ ದೊಡ್ಡವನಾಗಿ JCP ತಗೋತಾನೆ. ಆಮೇಲೆ JCP ತಗೊಂಡು ಮಣ್ಣು ಹಾಕ್ತಾನೆ. ಅದಕ್ಕೆ ಅವನು ಓದಿ ದೊಡ್ಡವನಾಗಿ ಓದಿ JCP ತಗೊಂಡು ಮಣ್ಣು ಹಾಕೋಕ್ಕೆ ಅವನು ಹೋಗೋದು ಅಲ್ವಪ್ಪ? ಆಮೇಲೆ ಹಂಗೇನಾ? ಏನು ತಿಂಡಿ ತಿಂದೆ? ಚಿತ್ರಾನ್ನ ತಿಂದ? ಚಿತ್ರಾನ್ನ ಮಾಡೇ ಇಲ್ವಲ್ಲ ನಾನು? ಏನು ಕೊಡಲಿಲ್ವಾ ನಾನು? ಅಯ್ಯೋ ನಿಂಗೆ ಹೊಟ್ಟೆ ಸಿತಾಯ್ತಾ? ನಾನು ಕೊಟ್ಟೇ ಇಲ್ವಾ ನಿನಗೆ? ಅಯ್ಯೋ ಪಾಪ. ನೋಡಿ ಫ್ರೆಂಡ್ಸ್, ಕೊಟ್ಟರೆ ತಿನ್ನೋದೇ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ. ನಾನಿವಾಗ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ನನ್ನ ಮಗನ ಜೊತೆ ಸ್ವಲ್ಪ ಕೂತ್ಕೊಂಡೆಲ್ಲ ಮಾತಾಡಿ ಇವಾಗ ಮತ್ತೆ ಮನೆ ಕೆಲಸ ಮಾಡೋದಕ್ಕೆ ಅಂತ ಶುರು ಮಾಡಿಕೊಂಡೆ. ಅವ್ನಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ, ಅವ್ನು ತಿನ್ನಲೇ ಇಲ್ಲ. ಪನ್ನೀರೆಲ್ಲ ತಿನ್ಕೊಂಡ, ಅನ್ನ ಮಾತ್ರ ತಿನ್ನಲೇ ಇಲ್ಲ ಯಾಕೋ. ಇವಾಗ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಬೆಳಗ್ಗೆ ಟೈಮ್ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಸ್ಕೂಲ್ಗೆ ಹೋಗೋದು ಆ ಟೈಮ್ ಆಗುತ್ತೆ ಅಂತೇಳಿ ಏನೇನು ವಸ್ತುಗಳು ತಗೊಂಡಿರ್ತಾರೆ ಅದನ್ನೇನು ಅದ್ರ ಜಾಗಕ್ಕೆ ಇಡಲ್ಲ, ಎಲ್ಲ ಅಂದ್ರಲ್ಲಿ ಹರಡ್ಬಿಡೋದು. ಟವಲ್ಗಳನ್ನೂ ಕೂಡ ಒಂದೊಂದು ಸಲ ಒಣಗಾಕಿರಲ್ಲ. ಮತ್ತು ಏನು ಸಾಮಾನು ತಗೊಂಡಿರ್ತಾರೆ, ಪೌಡ್ರು ಕ್ರೀಮು, ಅದೇನು ಕೂಡ ಅದ್ರ ಜಾಗಕ್ಕೆ ಎತ್ತಿಡಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಇವಾಗ ನಾನು ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಟವಲ್ಗಳೆಲ್ಲ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಹೊರಗಡೆ ಹಾಕ್ತಾ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜಾಗಕ್ಕೆ ಎತ್ತಿಡೋದು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಪಾಪು ಚಿಕ್ಕವನಿದ್ದಾನೆ, ಅವನೇ ಅಷ್ಟು ಮನೇನ ಗಲೀಜು ಮಾಡಲ್ಲ. ಸುಮ್ಮನೆ ಟಿ ವಿ ಹಾಕ್ಕೊಟ್ರೆ ಇಲ್ಲ ಟಿ ವಿ ನೋಡಿಕೊಂಡು ಏನೋ ಒಂದು ಮಾಡಿಕೊಂಡು ಸೈಕಲ್ ಹೊಡ್ಕೊಂಡು ಏನೋ ಇದ್ಬಿಡ್ತಾನೆ ಸುಮ್ಮನೆ, ಅಷ್ಟು ಗಲೀಜು ಮಾಡಲ್ಲ. ನಾನು ಬೆಳಗ್ಗೆ ಮನೆ ಕ್ಲೀನ್ ಮಾಡಿದ್ರೆ ಇನ್ನು 3 ಗಂಟೆ 3:30 4 ಗಂಟೆವರೆಗೂ ಮನೆ ಹೇಗಿರುತ್ತೋ ಹಾಗೇ ಇಡ್ತಾನೆ, ಹಾಗೇ ಇಟ್ಟಿಡ್ತಾನೆ. ಅವನೇನು ಗಲೀಜು ಮಾಡಲ್ಲ. ಯಾಕೆಂದರೆ ಅವ್ನು 11 ಗಂಟೆ 11:30ಗೆಲ್ಲ ಮಲಗಿಬಿಟ್ರೆ ಇನ್ನು 3 ಗಂಟೆಗೆ ಅವನು ಎದ್ದೇಳೋದು. ಮನೆ ಅಷ್ಟೇನು ಗಲೀಜಾಗಲ್ಲ. ಈ ನಮ್ಮ ದೊಡ್ಡ ಮಕ್ಕಳು ಬಂದುಬಿಟ್ರೆ ಮನೆ ಇರೋ ರೀತಿಯೇ ಇರಲ್ಲ. ಎಲ್ಲ ಹರಡಿ ಅದು ಮಾಡಿ ಇದು ಮಾಡಿ ಗಲೀಜು ಮಾಡಿ ಪೇಪರ್ಗಳು ಕಟ್ ಮಾಡಿ ಏನೋ ಒಂದು ಮಾಡಿ ಸಣ್ಣ ಮಗುಗಿಂತ ಈ ದೊಡ್ಡ ಮಕ್ಕಳದೇ ಜಾಸ್ತಿ ಇದಾಗೋಗ್ಬಿಟ್ಟೈತೆ. ಇವಾಗ ಇಲ್ಲಿ ರೂಮಲ್ಲೂ ಕೂಡ ಇನ್ನೂ ಬೆಡ್ಶೀಟು ಅದು ಏನು ಕೂಡ ಮಡಚಿಟ್ಟಿರಲಿಲ್ಲ. ಇಲ್ಲೆಲ್ಲನೂ ಮಡಚಿಟ್ಟು ಮತ್ತು ಟವಲೆಲ್ಲ ಸ್ವಲ್ಪ ನೀಟಾಗಿ ಎತ್ತಿಟ್ಬಿಟ್ಟು ಇಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಿ ನನ್ನ ಮಗನ ನೋಡ್ತಾ ಇರ್ಬೋದು. ನಾನು ರೂಮಲ್ಲಿದ್ದರೆ ರೂಮಲ್ಲಿಡ್ತಾನೆ, ಹಾಲಲ್ಲಿದ್ದರೆ ಹಾಲಲ್ಲಿಡ್ತಾನೆ, ಇಲ್ಲ ಅಂತ ಹೇಳಿದ್ರೆ ನಾನು ಅಡುಗೆ ಮನೆಯಲ್ಲಿದ್ದರೆ ಅಡುಗೆ ಮನೇಲಿ ಇಡ್ತಾನೆ. ಒಟ್ಟಲ್ಲಿ ನನ್ನ ಜೊತೆನೇ ಅವನು ಒದ್ದಾಡ್ತಾ ಇರ್ತಾನೆ, ನನ್ನ ಜೊತೆನೇ ಅಂಟ್ಕೊಂಡು. ಅದು ಹೆಂಗೆ ಸ್ಕೂಲ್ಗೆಲ್ಲ ಹೋದಾಗ ಅದು ಏನು ಮಾಡ್ತಾನೋ ನನ್ನ ಜೊತೆನೇ ಇರ್ತಾನೆ ಅವನು ಯಾವಾಗೂ ಅಂಟ್ಕೊಂಡಂಗೆ. ಇವಾಗ
ಎಲ್ಲ ಎತ್ತಿಟ್ಟು ಇವಾಗ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಈ ಕಸ ಗುಡಿಸಿದ್ರೆ ಇವತ್ತಿನ ಕೆಲಸ ನಂದು ಸದ್ಯಕ್ಕೆ ಬೆಳಗ್ಗೆ ಕೆಲಸ ಮುಗೀತು. ಹಾಗೆಯೇ ಫ್ರೆಂಡ್ಸ್, ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.